ನಮಸ್ಕಾರ ಕರ್ನಾಟಕ. ಇವತ್ತು ಆಹಾರದ ಬಗ್ಗೆ, ನಾವು ತಿನ್ನುವ ಆಹಾರದ ಬಗ್ಗೆ ಒಂದಿಷ್ಟು ಚರ್ಚೆ ಮಾಡಬೇಕಾಗಿದೆ. ಯಾವ ಆಹಾರದ ಬಗ್ಗೆ? ಈಗ ನಮ್ಮಲ್ಲಿ ಭಯಂಕರ ಬೇಡಿಕೆ ಇರತಕ್ಕಂಥ ಆಹಾರ ಎಂದರೆ ಪ್ರತಿ ಶುಭ ಕಾರ್ಯಗಳಿಗೆ ಬಹುತೇಕ ಉಪಯೋಗ ಮಾಡ್ತಕ್ಕಂಥದ್ದು ಕೇಕ್. ಎಂಥ ಕೇಕ್ ಅದು? ಈಗ ಬ್ಲ್ಯಾಕ್ ಫಾರೆಸ್ಟ್ ಒಂದು ಬರ್ತದೆ, ರೆಡ್ ವೆಲ್ವೆಟ್ ಕೇಕ್ ಬರ್ತದೆ. ರೆಡ್ ವೆಲ್ವೆಟ್ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಇದು ಸಂಪೂರ್ಣ ಕ್ಯಾನ್ಸರ್ ಕಾರಕವಾಗಿರ್ತಕ್ಕಂಥ ಒಂದು ಆಹಾರ ಕೇಕ್. ಇನ್ನೊಂದು ಎಂಥ ಒಂದು ಕೆಟ್ಟ ವಿಷಯ ಅಂದರೆ ಇದನ್ನು ಬಹುತೇಕ ಮಕ್ಕಳು ಇದನ್ನು ಲೈಕ್ ಮಾಡ್ತವೆ, ಈ ಕೇಕನ್ನು ತಿಂತವೆ. ಸಣ್ಣ ವಯಸ್ಸಿನಲ್ಲಿ ಮುಗ್ಧ ಮಕ್ಕಳಿಗೆ ಇದನ್ನು ತಾಯಿ ತಂದೆ ಬಂಧು ಬಳಗದವರು ತಂದು ಕೊಡ್ತಾರೆ. ಇದರಿಂದ ನಿಮ್ಮ ಮಕ್ಕಳ ಆಸೆ ಈಡೇರಿಸಿದಂತಾಯಿತು, ಬಟ್ ಕ್ಯಾನ್ಸರ್ ನೀವೇ ತಂದು ಕೊಟ್ಟಂತಾಯಿತು ಅಂತಕ್ಕಂಥ ವಿಷಯ ಬಹಳ ಗಂಭೀರವಾಗಿ ನಾವು ಪರಿಗಣಿಸಬೇಕಾಗ್ತದೆ. ಇವತ್ತು ನೋಡಿ, ಒಂದು ಬರ್ತ್ಡೇ ಬಂತು, ಮನೆಯಲ್ಲಿ ಕೇಕ್, ಆಫೀಸಲ್ಲಿ ಕೇಕ್, ಗೆಳೆಯರಲ್ಲಿ ಕೇಕ್, ಎಲ್ಲ ಕೇಕ್ ಅಂದಾಗ ಕ್ಯಾನ್ಸರನ್ನೇ ನಾವು ತಲೆಯ ಮೇಲೆ ಇಟ್ಟುಕೊಂಡು ಕುಣಿಯುತ್ತಿದ್ದೇವೆ ಅಂತಕ್ಕಂಥ ವಿಚಾರವನ್ನು ಹೇಳಿದರೆ ತಪ್ಪಾಗಲಾರದು. ಈ ರೆಡ್ ವೆಲ್ವೆಟ್ ಮತ್ತು ಬ್ಲ್ಯಾಕ್ ಫಾರೆಸ್ಟ್ ಏನಿದೆ, ಬಹಳ ಗಂಭೀರವಾಗಿರ್ತಕ್ಕಂಥ ಕ್ಯಾನ್ಸರ್ ಕಾರಕ ಕೇಕ್ಗಳಿವು. ಆನಂತರ ಈ ದೇಹಕ್ಕೆ ಆರೋಗ್ಯಕರವಾಗಿರ್ತಕ್ಕಂಥ ಆಹಾರವನ್ನು ನಾವು ಬಿಟ್ಟು ಆರೋಗ್ಯವನ್ನು ಹಾಳು ಮಾಡ್ತಕ್ಕಂಥ ಒಂದು ಆಹಾರವನ್ನು ನಾವು ತಿನ್ನುತ್ತಿದ್ದೇವೆ. ಬಹುತೇಕರು ಎಲ್ಲರೂ ಕೇಕ್ ಬಿಟ್ಟರೆ ಬೇರೆ ಇಲ್ಲ. ಆದರೆ ಇನ್ನೊಂದು ವಿಷಯ ಇದರಲ್ಲಿ ಹೇಳಬೇಕಂದ್ರೆ, ಈ ರಾಜ್ಯದ ಆರೋಗ್ಯ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಒಂದು ಆದೇಶ ಹೊರಡಿಸಿದ್ರು. ಏನು? ಗೋಬಿ ಮಂಚೂರಿಗೆ ಬಣ್ಣ ಹಾಕಬಾರ್ದು, ಅದು ಕ್ಯಾನ್ಸರ್ ಕಾರಕ. ಆದೇಶ ಮಾಡಿದ ಒಂದು 8 ದಿವಸ FSSAI ಡಿಪಾರ್ಟ್ಮೆಂಟ್, ಫುಡ್ ಸೇಫ್ಟಿ ಡಿಪಾರ್ಟ್ಮೆಂಟ್ ಏನು ನಾಟಕ ಮಾಡಿದ್ರಿ. ಎಲ್ಲಿ ಹೋಗೋದು? ಆ ರಸ್ತೆ ಮ್ಯಾಗ ಗಾಡಿಗಳು ಇರ್ತಾವಲ್ಲ, ಹೋಗೋದು, ಹೊಡೆಯೋದು, ಕಸ್ಕೊಳ್ಳೋದು, ಕೇಸ್ ಮಾಡೋದು. ಒಂದು 8-10 ದಿನ ಮಾಡಿದ್ರು. ದೊಡ್ಡ ದೊಡ್ಡ ಹೋಟೆಲ್ದಾಗ ಇವ್ರಿಗೆ ಬಿಡೋದೇ ಇಲ್ಲ. ಏನು ಮಾಡಿದ್ರು? ಆದೇಶ ಆದ 15 ದಿವಸದವರೆಗೆ ಇವರು ಕೆಲಸ ಮಾಡಿದ್ರು. ಈಗ ಮಲ್ಕೊಂಡ್ಬಿಟ್ರು. ದಿನೇಶ್ ಗುಂಡೂರಾವ್ ಅವರೇ, ನಾಟಕಕ್ಕಾಗಿ, ಜನ ಮೆಚ್ಚುಗೆಗಾಗಿ ಒಂದು ಆದೇಶ ಮಾಡಿ ಬುಟ್ಟಿಗೆ ಬಿಸಾಕಬೇಡಿ. ನೀವು ಮಾಜಿ ಮುಖ್ಯಮಂತ್ರಿ ಗುಂಡೂರಾಯವರ ಪುತ್ರರು. ನೀವು ಈ ರೀತಿ ಮಾಡಿದರೆ ನಿಮ್ಮ ತಂದೆಯವರ ಹೆಸರಿಗೆ ಕಳಂಕ ಬಂದೇ ಬರ್ತದೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತಿದ್ದೇನೆ. ಯಾವ ಹೋಟೆಲಲ್ಲಿ ಗೋಬಿ ಮಂಚೂರಿಗೆ ಕಲರ್ ಹಾಕಲ್ರಿ? ಮತ್ತು ಏನು ಮಾಡ್ತಾಯಿದೆ? ಮತ್ತು ಏನಿದೆ? ಈಗ ಆಹಾರ ಸುರಕ್ಷತಾ ಅಧಿಕಾರಿಗಳ ಕೆಲಸ ಏನು? ಇಡೀ ರಾಜ್ಯ ತುಂಬೆಲ್ಲ ಇದು ನಡೀತಾ ಇದೆ. ಆಹಾರ ಸುರಕ್ಷತೆ ಇಲಾಖೆ ಇರ್ತಾ ಇರೋದು ಎದಕ್ಕೆ? ಹೋಗೋದು, ಒಂದು 200 ರೂಪಾಯಿ ತೊಗೊಳ್ಳೋದು, ಲೈಸೆನ್ಸ್ ಕೊಟ್ಟು ಬರೋದು. ಅಲ್ಲೇನಾದರೂ ನೋಡಿದ್ದೀರಾ? ಅವ್ರು ಏನು ಉಪಯೋಗ ಮಾಡ್ತಾರೆ, ಯಾವ ಆಹಾರ ಉಪಯೋಗ ಮಾಡ್ತಾರೆ, ಟೆಸ್ಟಿಂಗ್ ಪೌಡ್ರ್ ಏನು ಉಪಯೋಗ ಮಾಡ್ತಾರೆ, ಬಣ್ಣ ಏನು ಉಪಯೋಗ ಮಾಡ್ತಾರೆ, ಆ ನಂತರ ಅವರು ಹೋಟೆಲ್ದಲ್ಲಿ ಸ್ವಚ್ಛತೆ ಇದೆನಾ, ಫುಡ್ ಕ್ವಾಲಿಟಿ ಬಳಸ್ತಾ ಇದ್ದಾರಾ, ಯಾರು ನೋಡಬೇಕಿದು? ಇನ್ನೊಂದು ವಿಷಯ ಹೇಳ್ತೀನಿ ನಿಮ್ಗೆ. ಈ ಜಿಲ್ಲೆಯಲ್ಲಿ ಡಿಸ್ಟ್ರಿಕ್ಟ್ ಫುಡ್ ಡಿಸಿಗ್ನೇಟೆಡ್ ಆಫೀಸರ್ ಕುರ್ಚಿಗಾಗಿ ಬಹಳ ಕಾಂಪಿಟೇಷನ್. ಯಾಕ್ರಿ? ಒಬ್ಬ MBBS ಡಾಕ್ಟ್ರ್ ಆಗಿದ್ದವರು, ಬಹಳ ಉನ್ನತ ಶಿಕ್ಷಣ ಪಡೆದವರು ಫುಡ್ ಸೇಫ್ಟಿ ಆಫೀಸರ್, ಡಿಸ್ಟಿಗ್ನೇಟೆಡ್ ಆಫೀಸರ್ ಯಾಕೆ ಬರ್ತೀರಿ ಅಂದರೆ ಇಲ್ಲಿ ಬಂಗಾರದ ಕಣಿ ಇದೆ, ಸದ್ದಿಲ್ಲದೆ ಹಣ ಹರಿದು ಬರ್ತದೆ ಅಂತಕ್ಕಂಥ ಮಾತನ್ನು ಈ ರಾಜ್ಯದ ಜನರ ಮನೆ ಮಾತಾಗಿದೆ ಅಂತ ಕೇಳ್ಪಟ್ಟಿದ್ದೇನೆ. ದಯವಿಟ್ಟು ನೀವು ಹಣ ಮಾಡೋದಕ್ಕಾಗಿ, ಏನ ಫುಡ್ ಸೇಫ್ಟಿ ಏನು ಡಿಪಾರ್ಟ್ಮೆಂಟ್ ಇದೆ, ನೀವು ಹಣ ಮಾಡುವುದಕ್ಕಾಗಿ ರಾಜ್ಯದ ಜನರಿಗೆ ವಿಷವನ್ನು ಉಣಿಸಬೇಡಿ. ಯಾವ ಹೋಟೆಲ್ ನೋಡಿದಿರಯ್ಯ ನೀವು? ಎಷ್ಟು ಕೇಸ್ ಮಾಡಿದಿರ ರಾಜ್ಯದಲ್ಲಿ? ಫುಡ್ ಕಮಿಷನರ್ ಏನು ಮಾಡ್ತಾರೆ? ಫುಡ್ ಕಮಿಷನರ್ ಕೆಲಸ ಏನು? ಫುಡ್ ಕಮಿಷನರ್ ಎಲ್ಲಾದರೂ ಸರ್ಪ್ರೈಸ್ ವಿಸಿಟ್ ಮಾಡಿದಾರಾ? ಅಲ್ಲಿ ಕರ್ತವ್ಯ ಲೋಪ ಎಸಗಿರ್ತಕ್ಕಂಥ ಅಧಿಕಾರಿ ಮೇಲೆ ಕ್ರಮ ಕೈಗೊಂಡಿದ್ದಾರಾ? ಅರೆ, ಎದಕ್ಕೆ ಕೂತೀರಿ ಏಜೆಂಟ್ರಾಗಿ? ನೀವು ನಿಮ್ಮ ಹುದ್ದೆಗೆ ತಕ್ಕಂತೆ ಕೆಲಸ ಮಾಡದೇ ಇದ್ದರೆ ಇವತ್ತಿಲ್ಲ ನಾಳೆ ನಿಮಗೆ ಬುದ್ಧಿ ಕಲಿಸ್ತಕ್ಕಂಥ, ಆಡಳಿತ ಮಾಡ್ತಕ್ಕಂಥ ಜನಪ್ರತಿನಿಧಿಗಳು ಬಂದೇ ಬರ್ತಾರೆ.
ನಿಮಗೆ ಪಾಠ ಕಲಿಸೇ ಕಲಿಸ್ತಾರೆ ಅಂತಕ್ಕಂಥ ಮಾತನ್ನು ಈ ಮುಖಾಂತರ ಹೇಳ್ತೇನೆ.